ಬಂದ್ರು ಅಷ್ಟಾಗಿ ಬರಬೇಕು. ನಾವಿನ್ನೂ ಚಿಕ್ಕ ಮಕ್ಕಳು, ನಾವೆಲ್ಲ ಇನ್ನೂ 100 ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ. ಫಸ್ಟ್ 2ನೇ ಸಿನಿಮಾ ಒಪ್ಕೋಬೇಕು ಆಡಿಯನ್ಸು. ಫಸ್ಟ್ ನಮ್ಮನ್ನು ಡೈಲಿ ಮೆಸೇಜ್ ಮಾಡೋ ನಮ್ಮ ಫ್ಯಾನ್ಸ್ ಒಪ್ಕೋಬೇಕು. ಅದಾದಮೇಲೆ ಆಚೆ ಕಡೆ ಇರೋ ಬೇರೆ ಬೇರೆ ಹೀರೋಸ್ ಫ್ಯಾನ್ಸ್ ಇದ್ದಾರಲ್ಲ, ಕನ್ನಡ ಪ್ರೇಕ್ಷಕರು ಇದ್ದಾರಪ್ಪ, ಅವ್ರು ನೋಡಿ ಒಳ್ಳೆ ಕಂಟೆಂಟ್ ಮಾಡೋದ್ರಲ್ಲ ಇವನ್ನ ನಂಬೋದು ನೆಕ್ಸ್ಟ್ ಫಿಲ್ಮ್ಗೆ ಅಂತ ಅವರು ನಂಬಿಕೆಯನ್ನು ಗಳಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಲೇಟ್ ಆದರೂ ಬೇಜಾರಿಲ್ಲ, ಬಟ್ ಬಂದಮೇಲೆ ತಿರ್ಗಾ ಲೇಟ್ ಮಾಡ್ತಾರೆ. ಅಂದರೆ ಮೊದಲನೇ ಸಿನಿಮಾ ಬಿಡುಗಡೆ ಆದಮೇಲೆ ಏನಾದರೂ ಒಂದಷ್ಟು ಈಗ ಥಿಂಕ್ ಮಾಡಿದ್ರೆ ಯಾವ ಥರದ ಸಿನಿಮಾ ಒಪ್ಕೋಬೇಕು, ಮೊದಲನೇ ಸಿನಿಮಾ ಆದಮೇಲೆ ಏನು ಪಾಠ ಫಸ್ಟ್ ಸಿನಿಮಾದಿಂದ ನಿಮಗೆ ಏನು ಅನುಭವ ಆಯಿತು ಅಂತ? ಇಲ್ಲ, ಆ ಥರ ಏನಿಲ್ಲ. ಅವರು ಅವ್ರ ಕೈಲಿ ಎಷ್ಟಾಗುತ್ತೋ ಅವ್ರು ನೀಟಾಗಿ ಪ್ರೆಸೆಂಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಿ. ಬಟ್ ಇನ್ಫ್ಯಾಕ್ಟ್ ನನ್ನ ಗುರ್ತಿಡಿಯೋದೇ ನೆನ್ನೆ ತನಕ ಹೀರೋ ಇಲ್ಲ ಪ್ಲೀಸ್ ಮಮ್ಮಿ ಹೀರೋ, ಅದು ಫಸ್ಟ್ ಸಿನಿಮಾನೇ ನಾನು ಕೊಟ್ಟಿರೋದು. ಸೊ ಆಮೇಲೆ ತುಂಬ ಜನಕ್ಕೆ ಇಷ್ಟ ಆಗಿರೋದು ಇದ್ದಾರೆ ಆ ಸಿನಿಮಾದಲ್ಲಿ. ಮತ್ತು ಸೆಕೆಂಡ್ ಫಿಲ್ಮ್ ನಾವು ಏನು ಡಿಫ್ರೆಂಟಾಗಿ ಏನು ಆ್ಯಕ್ಟ್ ಮಾಡ್ತೀವಿ, ನಾವು ಡಿಫ್ರೆಂಟಾಗಿ ಏನು ಪಾತ್ರ ಚೂಸ್ ಮಾಡ್ತೀವಿ, ಡಿಫ್ರೆಂಟ್ ಕಂಟೆಂಟ್ ಏನು ಮಾಡ್ತೀವಿ, ಒಂದು ರೆಸ್ಪಾನ್ಸಿಬಿಲಿಟಿ ನಮಗೂ ಇದೆ. ಇಲ್ಲ ಫಸ್ಟಿಗಿಂತ ಒಂದು ಒಳ್ಳೆ ಜಂಪ್ ತೊಗೋಬೇಕು, ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಿದೆ. ತುಂಬ ಕ್ರಿಟಿಕ್ಸ್ ಬಂದಿದೆ, ತುಂಬ ಗುಡ್ ರಿವ್ಯೂಸ್ ಬಂದಿದೆ, ತುಂಬ ಬ್ಯಾಡ್ ರಿವ್ಯೂಸು ಬಂದಿದೆ ನಮ್ಮ ಸಿನಿಮಾಗೆ. ಅದನ್ನು ನೆಕ್ಸ್ಟ್ ಫಿಲ್ಮ್ ರಿಪೀಟ್ ಮಾಡಬೇಕು, ಪ್ರಯತ್ನ ಅಷ್ಟೇ, ಬಟ್ ರಿಸಲ್ಟ್ ಗೊತ್ತಿಲ್ಲ. ಇದಕ್ಕೆ ಮುಂಚೆ ತುಂಬ ಸಿನಿಮಾದ ಕಥೆ ಎಲ್ಲ ಕೇಳಿರ್ತೀರ, ಮುದೋಳನ್ನು ಒಪ್ಕೊಂಡ್ರೆ ನಿದ್ದೆ ಮಾಡೋದು ಬಿಟ್ಟಿಲ್ಲ ಸಬ್ಜೆಕ್ಟ್ ಅದು ಅಷ್ಟೇ. ಅದೊಂದೇ ರೀಸನ್ನು. ಇಲ್ಲ ಇದೇನೋ ಮಾಡಬೇಕಲ್ಲ, ನನಗೆ ಚಾಲೆಂಜಿಂಗ್ ಆಗಿತ್ತು. ನೀವೇನು ನೋಡಿಲ್ಲ ಮುದ್ದೋಲ್ದಲ್ಲಿ. ಸೊ ಏನೋ ನೋಡಿದ್ರೆ ಓಕೆ ಈ ಪಾತ್ರಕ್ಕೆ ಅವ್ರು ಒಪ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಅದು ಟ್ರೈಲರಲ್ಲಿ ಮಾತ್ರ ಗೊತ್ತಾಗುತ್ತೆ. ನೀವು ಅಲ್ಲವರೆಗೂ ಎಲ್ಲರೂ ಕಾಯಬೇಕು. ಸರಿ, ಮುದೋಳ ಅನ್ನೋದು ಒಂದು ಪ್ಲೇಸ್ ಕೂಡ ಹೌದು, ಒಂದು ಶ್ವಾನದ ತಲೆ ಕೂಡ ಹೌದು. ಈ ಸಿನಿಮಾದಲ್ಲಿ ಏನು ಒಂದು ಐತಿಹಾಸಿಕತೆ ಏನಾದರೂ ಅದೆಲ್ಲ ಏನು ಇರಲ್ಲ, ಬಟ್ ಎರಡಕ್ಕೂ ಕನೆಕ್ಷನ್ ಈ ಪಾತ್ರಕ್ಕೆ ಇರುತ್ತೆ. ಅದೆಲ್ಲ ಏನು ಬರಬೇಕು. ನಾನೇನು ಮಾಡಬೇಕು ಅದು ಯಂಗ್ಸ್ಟರ್ ಆಗಿ ನಾನು ಯಾವ ಥರ ಕತೆ ಚೂಸ್ ಅಷ್ಟೇ ಚೂಸ್ ಮಾಡಿದ್ದೀನಿ. ತುಂಬ ಏನು ಗ್ಯಾಂಬಲ್ ಏನು ಮಾಡಿದ್ದೆ ನಾನು. ಯಂಗ್ಸ್ಟರ್ ಆಗಿ ಕತೆ ಚೂಸ್ ಮಾಡಿದ್ದೀರಾ, ನಿರ್ಮಾಣನ ಕೂಡ ಯಾಕೆ ಚೂಸ್ ಮಾಡಿದ್ರಿ? ಎಲ್ಲೋ ಒಂದು ಕಡೆ ಈ ಸಿನಿಮಾನ ಈ ಕ್ವಾಲಿಟಿಯಲ್ಲಿ ತರಬೇಕು ಅನ್ನೋದು ಮಾಡ್ತಾ 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 ಒಂದು ಆಸೆ. ಆಮೇಲೆ ಇವತ್ತೇ ನಾನು ಅದನ್ನು ಶುರು ಮಾಡಿಕೊಂಡ್ರೆ ಲೇಟರ್ ಸ್ಟೇಜಸಲ್ಲಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅದೆಲ್ಲ ಗೊತ್ತಿರಬೇಕು. ಸೊ ಅದು ನೆಕ್ಸ್ಟ್ ಟೈಮ್ ಒಬ್ಬರು ಪ್ರೊಡ್ಯೂಸರ್ ಬಂದಾಗ ಕೂಡ ಅವ್ರು ಗೊತ್ತಿರೋ ಪ್ರೊಡ್ಯೂಸರ್ ಆಗಿದ್ದರೆ ಓಕೆ, ಬಟ್ ನಾವು ಇಂಟರ್ಫಿಯರ್ ಮಾಡಿಲ್ಲ ಸರ್, ಇಲ್ಲಿ ನನ್ನ ಪ್ರಕಾರ ನನಗೂ ಇದು ತುಂಬ ಮೈನಸ್ ಇದೆ, ನೀವು ಇದನ್ನು ಮಾಡಬೇಡಿ ಅಂತ ಹೇಳಿದ್ರೆ ಈಸಿ ಆಗುತ್ತೆ. ಬಿಕಾಸ್ ಆಸ್ ಅ ಪ್ರೊಡ್ಯೂಸರ್ ಐ ವಾಂಟೆಡ್ ಟು ಪ್ರೊಡ್ಯೂಸ್ ಮೊದಲು. ಇಲ್ಲ ಇದು ನಾನೇ ಮಾಡೋಣ, ನನಗೇನೋ ಈ ಕ್ವಾಲಿಟಿಯಲ್ಲಿ ಈ ಸಿನಿಮಾ ಬಂದರೆ ಮೇ ಬಿ ಚೆನ್ನಾಗಿರುತ್ತೆ, ಒಂದು ಇಂಟ್ಯೂಷನ್, ಒಂದು ನಂಬಿಕೆ ಫಸ್ಟಾಗಿ ನಾನು ಮಾಡೋಣ. ರವಿ ಸರ್ ತಂದೆ ಅವ್ರನ್ನ ಕೇಳ್ತಾರೆ, ನಾನು ಸಿನಿಮಾ ನಿರ್ಮಾಣ ಮಾಡಲ್ಲ, ಒಂದು ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿರ್ಮಾಣಕ್ಕೆ ಹೋಗ್ಲಾ ಬೇಡವಾ ಅಂತ ತಂದೆನ ಕೇಳಿದ್ರು. ನಮ್ಮ ತಂದೆ ಬಂದು ಹಂಗೆ ಬಿಟ್ಬಿಟ್ರು. ಅವನು ಏನೋ ಮಾಡ್ತಾನೆ, ಅವನು ನಾನು ಸ್ವಲ್ಪ ಅದೇ ಥರ ಸ್ವಲ್ಪ ಸಿನಿಮಾ ಅಂದರೆ ಸ್ವಲ್ಪ ಸೆಲ್ಫ್ ಡಿಸಿಷನ್ಸ್ ಜಾಸ್ತಿ ತೊಗೊಳಕ್ಕೆ ಹೋಗ್ತೀನಿ. ಅದು ಹೇಳಿದ್ರು ಅವ್ರು ಹಿಂದೆ ಇದ್ದಾರೆ ನೋಡಿ. ಇವಾಗಲೂ ನೀವು ಫೋಟೋ ನೆಟ್ಟಲ್ಲಿ ಇಟ್ಟಿದ್ದೀರ. ಸೊ ತುಂಬ ನೋಡ್ಕೋತಾರೆ, ತಪ್ಪು ಮಾಡೋದು ತಿರ್ತಾರೆ, ಇದು ಮಿಸ್ ಮಾಡೋದು, ಡಿಲೇ ಮಾಡೋದು, ಉಗಿತಾರೆ, ಏನು ಕಡಿಮೆ ಏನಾಗಲ್ಲ. ಬಟ್ ಕುರ್ಚಿ ಅನ್ನೋದು ನಾವೇ ಪಡಿಬೇಕು. ಅವು ಕೊಟ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಆ ಥರ ಅಡ್ವಾಂಟೇಜನ್ನು ತೊಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಏನೋ ಸಂಪಾದನೆ ಮಾಡಬೇಕು. ತಪ್ಪಾಗಿರಲಿ ನಾನೇ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಫ್ಯೂಚರಲ್ಲಿ ಲಾಸ್ಟಲ್ಲಿ ನಾನು ಆಗ್ತೀನಲ್ಲ ಅದು ಯಾವತ್ತೂ ಮೈಂಡಲ್ಲಿ ಇಟ್ಕೋತಾರೆ, ಇದೆಲ್ಲ ಮರ್ತೋಗ್ತೀನಿ. ಸ್ಟಾರ್ ಕಿಡ್ ರವಿಚಂದ್ರನ್ ಮಗನಾದಂತಹ ವಿಕ್ರಮ್ ರವಿಚಂದ್ರನ್ ಅವರು ಒಂದು ಹೀರೋ ಆದಂತಹ ವಿಕ್ರಮ್ ರವಿಚಂದ್ರನ್ ಏನು ಡಿಫ್ರೆನ್ಸ್ ಅಂತ? ಮ್ಯಾಕ್ಸಿಮಮ್ ದೊಡ್ಡ ಡಿಫ್ರೆನ್ಸ್ ಏನು ಬರಲ್ಲ. ಆ್ಯಕ್ಚುಲಿ ಲೈಫಲ್ಲಿ ಇನ್ನೂ ಆಸೆ ಇನ್ನೂ ಫನ್ ಮಾಡ್ತೀನಿ, ಆಸೆ ಮಾಡೋಕ್ಕಾಗ್ತಿಲ್ಲ ಸದ್ಯಕ್ಕೆ. ಎಲ್ಲಿ ನಿಮ್ಮ ಜೊತೆ ಪ್ರೆಸ್ ಮೀಟ್ಸಲ್ಲಿ ಮಾಡೋಣ ಅಂದ್ಕೊಂಡ್ರೆ ಸೀರಿಯಸ್ ಆಗಿರೋದು ಕಾನ್ವರ್ಸೇಷನ್. ಆದರೆ ಸ್ವಲ್ಪ ಫನ್ನೇ ಆರಾಮಾಗಿ ಓಡಾಡ್ತಾ ಇರ್ತೀನಿ. ಸಿನಿಮಾ ಬಗ್ಗೆನೇ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾ ಇರ್ತೀನಿ, ಅಷ್ಟೇ ಬಿಟ್ಟರೆ ಯಾರಿಗೂ ಕೇರ್ ಮಾಡಲ್ಲ. ಕ್ಯಾಮ್ರಾ ಇರಲಿ ಕ್ಯಾಮ್ರಾ ಇಲ್ಲದೆ ಇರಲಿ ಡೋಂಟ್ ಕೇರ್. ಅವ್ರ ಎಕ್ಸ್ಪೀರಿಯನ್ಸಿಗೆ ಅವ್ರು ಕೇರ್ ಮಾಡಲ್ಲ. ನಾವು ಇವಾಗ ಸ್ಲೋ ಸ್ಟಡಿ ಹಂಗಾಗ್ಬಿಟ್ರೆ ಆ್ಯಟಿಟ್ಯೂಡ್ ಅಂದ್ಬಿಡ್ತಾರೆ, ಅದು ಸ್ವಲ್ಪ ಟೆನ್ಷನ್. ನಿರ್ಮಾಣಕ್ಕೆ ಬಂದಾಗ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಸಿನಿಮಾದಿಂದ ಬಂದಿದ್ದು ಸಿನಿಮಾಗೆ ಹಾಕೋದು. ಹಾಗಾಗಿ ಬೇಡ, ಇನ್ನು ಇಷ್ಟು ಬೇಗ ತಗೊಳ್ಳೋದು ಬೇಡ ನಿರ್ಮಾಣ. ನಂತರ ಇರಬೇಡ ಅಂತ ಹೇಳಿದ್ದಾರೆ. ನಂತರ ಇರಬೇಡ ಅಂತ ಹೇಳಿದ್ದಾರೆ. ಈಗ ನಾನು ಸ್ವಲ್ಪ ಸಿನಿಮಾ ಅದರಲ್ಲೇ ಏನೋ ಮಾಡಬೇಕು, ಅದಕ್ಕೆ ಏನೋ ಮಾಡಲೇಬೇಕು. ಒಂದು ದಿವಸ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಖರ್ಚೆಲ್ಲ ಯೋಚನೆ ಮಾಡಿಲ್ಲ ಮಾಡಿದ್ರೆ ನಂತರ ಇರಬೇಡ ಅಷ್ಟೇ. ನಾವು ಅದನ್ನೇ ಮಾಡ್ತೀವಿ. ಇನ್ನೂ ನನ್ನ ಮಾತು ಕೇಳಲ್ಲ. ಇಲ್ಲ, ಸದ್ಯಕ್ಕೆ ಇಷ್ಟೇ ಆಗಿರೋದಲ್ಲ. ನಮ್ಮ ಸಿನಿಮಾದಲ್ಲಿ ಕಮರ್ಷಿಯಲ್ 5 ಸಾಂಗ್ ಇದೆ, 5 ಸಾಂಗು ತೋರಿಸು ಆ ಥರ ಏನಿಲ್ಲ. ಸಿನಿಮಾದಲ್ಲಿ ನನಗೆ ಔಟ್ಪುಟ್ ಸ್ಯಾಟಿಸ್ಫೈ ಆಗಬೇಕು.
ನಾನು ಅವ್ರಿಗೂ ತೋರಿಸಲ್ಲ ಆಡಿಯನ್ಸ್ಗೂ ಇನ್ನೂ ಇಂಪ್ಯಾಕ್ಟ್ ಬರೋದೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ನಾನು ತಿಂತಾ ಇರ್ತೀನಿ, ಏನೋ ಒಂದು ಮಾಡಬೇಕು. ಇಲ್ಲ ಒಂದೇ ಸಿನಿಮಾ, ಎವ್ರಿ ಸಿನಿಮಾ ನಮ್ಗೆ ತುಂಬ ದೊಡ್ಡ ಕೆರಿಯರ್, ಒಂದೊಂದು ಸಿನಿಮಾ ತುಂಬ ದೊಡ್ಡ ಕೆರಿಯರ್. ಎಸ್ಪೆಷಲಿ ನಾವು ಇನ್ನೂ ಬರ್ತಾ ಇರೋರು ಆ ಸಿನಿಮಾ ತುಂಬ ನೀಟಾಗಿ ಡೆಲಿವರ್ ಮಾಡಬೇಕು. ನಮ್ಗೆ ಅಟ್ಲೀಸ್ಟ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಹಳೆ ರಿಸಲ್ಟ್ ಅನ್ನೋದು ಅದು ಗೊತ್ತಿಲ್ಲ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಾದಮೇಲೆ ಅವ್ರಿಗೆ ತೋರಿಸೋಲ್ಲ. ಸೊ ಅವ್ರು ಆ ಪ್ರಾಸೆಸ್ ಅವರು ವೇಟ್ ಮಾಡ್ತಿರ್ತಾರೆ. ನಾನು ತೋರಿಸೋ ಟೈಮಲ್ಲೇ ತೋರಿಸೋಲ್ಲ. ಸರಿ, ಸಿನಿಮಾವನ್ನ ಹೊರತುಪಡಿಸಿ ಮನೇಲಿ ಇನ್ಯಾವ ವಿಚಾರ ನೀವು ಡಿಸ್ಕಷನ್ ಮಾಡ್ತಾರೆ? ವಾಗ್ಲೂ ಸಿನಿಮಾನ 24 ಸಿಗ್ತದೆ. ನಿಮ್ಮ ಬ್ರದರ್ ಜೊತೆ ಯಾವ ವಿಚಾರ? ಅದು ಇನ್ನೂ ಜಾಸ್ತಿ ಸಿನಿಮಾ ಬಗ್ಗೆನೇ ಮಾತಾಡೋದು. ನಾವು ಈ ಥರ ಪಾತ್ರ ಮಾಡೋದು, ಈ ಥರ ಸಬ್ಜೆಕ್ಟ್ಸ್ ಮಾಡಬೇಕು, ಈ ಥರ ಕಷ್ಟ ಇದೆ, ಈ ಥರ ಇನ್ನೂ ಮಾಡಬೇಕು, ಅದು ಮ್ಯಾಕ್ಸಿಮಮ್ ಡಿಸ್ಕಷನ್ ಅದರಲ್ಲಿ ನಡೀತಾರೆ. ನಿಮ್ಮ ಬ್ರದರಿಂದ ಏನು ಕಲ್ತ್ಕೊಂಡ್ರಿ ನಿಮ್ಮ ಅಣ್ಣನಿಂದ? ನಾವು ನನ್ನ ಬೆಸ್ಟ್ ಫ್ರೆಂಡ್. ಸೊ ಬೇಸಿಕ್ಲಿ ಪ್ರತಿಯೊಂದು ಎವ್ರಿಡೇ ಡಿಸ್ಕಷನ್ಸ್ ಮಾಡ್ತೀವಿ. ಮಾರ್ನಿಂಗ್ ಆ್ಯಂಡ್ ನೈಟ್ಸ್ ಮೇಕ್ ಶೋರ್ ಏನೋ ಒಂದು ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಬಟ್ ಅವರು ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊತಾರೆ. ನಾನು ಸಿನಿಮಾದೆಲ್ಲ ಲಾಸ್ಟ್ ಮಿನಿಟಲ್ಲಿ ಶೇರ್ ಮಾಡೋದು. ಅದೇನೋ ಒಂದು ನನಗೊಂದು ಫೋಟೋ ಕಳಿಸಿದ್ರೆ ಏನೋ ಡೌಟ್ ಅಂತ ಹೌದು ಅವ್ರ ಡಿಸಿಷನ್ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಮಾಡಿರ್ತೀನಿ ನಾನು. ಓಕೆ, ನಾಟಿ ಮನೆಗೆ ಮನೆಗೆ ಎರಡನೇ ಮಗು ಯಾವಾಗ ಕಾಂತಾರ್ಕಿಗೆ ಆಗಿರುತ್ತೆ? ಪ್ಯಾಂಪರ್ಡ್ ಬ್ರದರು ನಾನು ಬಿಟ್ಟು 3 ಜನ ಪ್ಯಾಂಪರ್ಡೆ. ನಾಟಿ ಸ್ವಲ್ಪ ಮೇಲೆ ಜಾಸ್ತಿ. ಎಲ್ಲ ಸಿನಿಮಾದ ಒಂದು ಪುಟ್ಟ ಘಟನೆ ಏನಾದರೂ ನೆನಪಿದೆಯಾ? ಆಗಿದ್ದಂತಹ ಕಿಚ್ಚು, ಕೋಪ ಆ ಸಿನಿಮಾದಲ್ಲಿ ನಮ್ಗೆ ಕಾಣ್ತಾ ಇತ್ತಲ್ಲ ಆನ್ ಕ್ಯಾಮ್ರಾ. ಡ್ಯಾಡಿ ಅಷ್ಟು 4 ಹೆಜ್ಜೆ ಇಟ್ಟು ಮಾಡಿದ್ರೆ ನಾನು 4 ಹೆಜ್ಜೆ. ಅದು ಇವತ್ತಿಗೂ ಅಷ್ಟೇ ರೂಢಿ ಆಗ್ತಿದೆ. ಸೊ ಎಲ್ಲ ಥರ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆ್ಯಕ್ಟ್ ಮಾಡಬೇಕಂತ. 4th ಸ್ಟ್ಯಾಂಡರ್ಡಲ್ಲಿ ಅದು ಆಯ್ತಲ್ವ, ದಟ್ ಐ ಆಲ್ರೆಡಿ ಡಿಸೈಡ್ ನಾನು ಹೀರೋ ಆಗಲೇಬೇಕು. ಅಲ್ಲೇ ಡಿಸೈಡ್ ಮಾಡ್ಕೊಂಡು ಚಿಕ್ಕ ವಯಸ್ಸಲ್ಲಿ LKG ಅಲ್ಲಿ ನಾನು ಏನಾಗ್ತೇನೆ ಅಂದರೆ ಹೀರೋ ಅಂತಲೇ ಹೇಳ್ತೇನೆ. ಆ್ಯಕ್ಟ್ರು ಹೀರೋ ಆಗಬೇಕು. ಏನು ಇಲ್ಲದೆ ಇರೋ ಟೈಮಲ್ಲೂ ಏನು ಇದ್ದರೂ ಸ್ಟೈಲ್ ಮಾಡಲೇಬೇಕು, ಶೋ ಆಫ್ ಮಾಡಲೇಬೇಕು ಅನ್ನೋದು ಆಸೆ ಇತ್ತಲ್ಲ. ಅಲ್ಲ ಆಬ್ವಿಯಸ್ಲಿ ಥ್ಯಾಂಕ್ ಗಾಡ್ ಸ್ಟೆಪ್ಪಿಂಗ್ ಸ್ಟೋನ್ ಫಸ್ಟ್ ಫಿಲ್ಮ್. ಅದು ಕನಸುಗಾರನ ಒಂದು ಕನಸು ಅಂತ ಬಂತು. ಜೂಮ್ ಅದು ಕನಸುಗಾರನ ಕನಸು, ಕನಸುಗಾರ ಮುದ್ದಿದ ಕೂಸು. ಅವ್ರ ಹೆಸರನ್ನ ಕಾಪಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಅವ್ರಿಗೆ ನಾವು ಕೊಡೋದು. ಸರ್, ನೆಕ್ಸ್ಟು ನಿಮ್ಮ ಈ ಸಿನಿಮಾ ಹೋಗ್ತಾ ಇರುತ್ತಲ್ಲ, ಈ ಸಿನಿಮಾದಲ್ಲಿ ಅಪ್ಪ ಏನಾದರೂ ಬಂದು ಹೀಗೆ ಬೇಡ ಸ್ಟೋರಿ ಈ ಥರ ತಾವು ಆ ಥರ ಏನು ಡಿಸ್ಕಷನ್ ಮಾಡಲ್ವಾ? ಯಾಕಂದರೆ ರಣಧೀರ ಸಿನಿಮಾದಲ್ಲಿ ಡ್ಯಾಡಿಗೆ ಒಂದು ಐಡಿಯಾ ಇದೆ, ಈ ಥರ ಸಬ್ಜೆಕ್ಟ್ ಮಾಡ್ತಿದ್ದೀವಿ, ಆಮೇಲೆ ಇದ್ರಲ್ಲಿ ಮೈನಸಸ್ ಏನು, ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ತಿಳ್ಕೊತೀವಿ. ಇವತ್ತು ಏನಂದರೆ ಅವ್ರ ಐಡಿಯಾ ನಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಆವಾಗ ಒಂದು ತಿಂತಿದಾಗ ಅದು ನಮ್ಮ ಫ್ಯೂಚರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇವತ್ತು ನಮ್ಗೆ ಬಂದು ಎವ್ರಿ ಫಿಲ್ಮ್ ಎವ್ರಿ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು 20 ಸಿನಿಮಾ ಮಾಡಿ 20 ಸಿನಿಮಾ ಹೆಸರು ಹೇಳೋಷ್ಟು ತಾಕತ್ತು ನಿಮಗೂ ಬರುತ್ತೆ, ಫ್ಯಾನ್ಸ್ಗೂ. ಅದೇ ಡ್ಯಾಡಿ 120 ಫಿಲ್ಮ್ಸ್ ಮಾಡಿದ್ದಾರೆ. ಎಲ್ಲರೂ 120 ಫಿಲ್ಮ್ಸ್ ಮಾಡಿದ್ದಾರೆ ಬರೋಲ್ಲ. ಇವತ್ತು ತುಂಬ ಕಾಂಪಿಟೇಷನ್, ತುಂಬ ಕಂಟೆಂಟ್ಸ್, ಬೇರೆ ವರ್ಸಟೈಲ್ ಕಂಟೆಂಟ್ಸ್. ಎಕ್ಸಿಕ್ಯೂಷನಲ್ಲಿ ತಪ್ಪು ಮಾಡ್ಬೋದು, ಇಲ್ಲ ಒಂದೊಂದು ಸತಿ ಒಂದು ಒಳ್ಳೆ ಕಥೆ ಇರ್ಬೋದು, ನಾವು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದು. ಸೊ ಕ್ಯಾಸ್ಟಿಂಗ್, ಅದಕ್ಕೆ ನಮ್ಮ ಕ್ಯಾಸ್ಟಿಂಗ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸತಿ ಹೋಪ್ಫುಲಿ ಅವ್ರು ನೋಡಿದಾಗ ಖುಷಿ ಪಡ್ತಾರೆ. ರಣಧೀರ ಸಿನಿಮಾ ಒಂದು ಸ್ಟೋರಿ ಫುಲ್ಲು ರೆಡಿ ಮಾಡಿ ಅವ್ರ ತಂದೆ ತೋರಿಸ್ದಾಗ ಅವ್ರಿಗೆ ಯಾಕೋ ಇಷ್ಟ ಆಗಿಲ್ಲ ಅಂದರೆ ಪೂರ್ತಿ ಸಿನಿಮಾನೇ ಒಂದು ಚೇಂಜ್ ಮಾಡಿದಂತ ಅವ್ರಿಗೂ ಗೊತ್ತು, ನಾನು ಮಾಡ್ತೀನಿ ಅದನ್ನು. ನೀವು ಕೂಡ ಹಾಗೆ ಮಾಡ್ಕೊಂಡಿರ್ತೀರ. ಸರಿ ಸರ್, ನೆಕ್ಸ್ಟು ಡಾಕ್ಟರ್ ಮಗ, ಒಬ್ರು ಡಾಕ್ಟರ್ಗೆ ತನ್ನ ಮಗ ಡಾಕ್ಟರ್ ಆಗಲಿ ಅಂತ ಆಸೆ ಖಂಡಿತ ಪಡ್ತಾರೆ. ಲಾಯರ್ ಕೂಡ ನನ್ನ ಮಗ ಲಾಯರ್ ದೊಡ್ಡ ನನ್ನನ್ನು ಮೀರಿಸುವಂಥ ಲಾಯರ್ ಆಗಲಿ ಅಂತ ಆಸೆ ಪಡ್ತಾರೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಹೌದು, ನನ್ನ ಮಗ ನನ್ನನ್ನು ಮೀರಿಸುವಂಥ ಹೀರೋ ಆಗಲಿ ಅಂತ ಆಸೆ ಪಡ್ತಾರೆ. ನೆಪೋಟಿಸಮ್ ಅನ್ನೋದು ಯಾಕೆ ಅದಕ್ಕೆ? ಅಷ್ಟೇ ಬಿಟ್ಬಿಡಿ ನಮ್ಮಲ್ಲ, ಅಲ್ಲ ಯೂಸೇ ಇಲ್ಲ. ವೈ ಯಾಕಂತ ಹೇಳ್ತೀನಿ ನಾನು. ಈ ನೆಪೋಟಿಸಮ್ ಅನ್ನೋದು ಕರೆಕ್ಟು, ಓಕೆ. ಆ ಪದ ಯಾವಾಗ ಕಂಡಿದ್ದು ಅವ್ರಿಗೆ ಗೊತ್ತಿಲ್ಲ. ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಂದರೆ ನನ್ನ ಹೆಸರು ಇವತ್ತು ಒಂದು ಮೀಡಿಯಾದಲ್ಲಿ ಇಲ್ಲ ಬೇರೆ ಕ್ಷೇತ್ರದಲ್ಲಿ ಓಡಾಡ್ತೀನಿ. ನೆಕ್ಸ್ಟ್ ಇಯರ್ ನನ್ನ ಬರ್ಡೇ ಇದೇ ಥರ 100 ಜನ ಬಂದು ನೀವು ಇಂಟರ್ವ್ಯೂ ಮಾಡಲ್ಲ. ಇಸ್ ನೋ ನೆಸೆಸಿಟಿ. ನಾನೇನೋ ಮಾಡ್ತಿದ್ದೀವಿ, ಏನೋ ಮಾಡ್ತಾರೆ ಅನ್ನೋ ಏನೋ ಮಾಡ್ಬೋದಲ್ಲ ಇವರು, ಇಲ್ಲ ಕಂಟೆಂಟ್ ಚೆನ್ನಾಗಿದೆ, ಇಲ್ಲ ಇವ್ರು ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಒಳ್ಳೆ ಕಂಟೆಂಟ್ ಚೂಸ್ ಮಾಡ್ತಾರೆ. ನಿಜವಾಗ್ಲೂ ಕನ್ನಡ ಸಿನಿಮಾ ಮೇಲೆ ಇವರು ನಿಜವಾದ ಪ್ಯಾಷನ್ ಚೆನ್ನಾಗಿದೆ, ಇವ್ರನ್ನ ನಿಜವಾಗ್ಲೂ ಸಪೋರ್ಟ್ ಮಾಡೋಣ ಅಂತ ನಿಮ್ಗೆ ಅನ್ಸತ್ತಲ್ಲ, ಆವತ್ತು ಈ ಪದ ನಮ್ಮಿಂದ ದೂರ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ಟೈಮ್ ಕೊಡಬೇಕು. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮಲ್ಲಿ ಜಾಸ್ತಿ ಮಾತಾಡ್ತಾರಲ್ಲ ಮ್ಯಾಮ್, ಅದೇನು ಮಾತಾಡೋಕ್ಕಾಗಲ್ಲ. ಅದು ಓಕೆ, ಒಬ್ಬೊಬ್ರು ಅದೇನು ಕಮೆಂಟ್ ಮಾಡ್ತಾರೆ, ಮಾಡಲಿ. ಅವ್ರಿಗೂ ಪಾಪ ಅವರು ಏನು ಅನ್ಕೊಂಡು ಅದರಲ್ಲಿ ನಾನು
100% 100 ಆನ್ 100 ನಾನು ಅವ್ರನ್ನೂ ಪಾಪ ನೆಗೆಟಿವ್ ಮಾಡಿ